ನಾವು ಹಸುವಿಂದಲೇ ನಾವು ಜೀವನ ಮಾಡ್ತಿದ್ವಿ. 2 ಮಕ್ಳು ಇದಾರೆ ಸರ್. ನಮ್ಗೆ ಏನಾದ್ರು ಪರಿಹಾರ ಕೊಡಿಸ್ಬೇಕು. ಇನ್ಸೂರೆನ್ಸ್ ಒಂದಕ್ ಮಾಡ್ಸಿದೀವಿ ಸರ್. ಒಂದು ಮಾಡಲ್ಲ ಅಂತ ಅಂದ್ರು, ಇಲ್ಲ ಅಂತ. ಇವಾಗ 7 ತಿಂಗಳು ಅದಕ್ಕೂ. ಎರಡು ಹೋಗಿವೆ ಸರ್. ಎರಡು ನಮ್ಮವೇ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, 2 ಹಸುಗಳನ್ನು ಮೃತಪಟ್ಟಿರ್ತಾರೆ. ಏನು ಸಂಬಂಧಪಟ್ಟ ಅಧಿಕಾರಿಗಳು ವ್ಯಾಕ್ಸಿನ್ ಅನ್ನ ಮಾಡ್ಬೇಕು, ಈ ಒಂದು ಏನಾಗಿದೆ ಈ ಊರಲ್ಲಿ ಒಂದು ಹಸುಗಳು ಏನಾಗಿದೆ ಬಂದು ಪ್ರತಿಯೊಂದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ದಯವಿಟ್ಟು ಇದಕ್ಕೆ ಒಂದು ಸೂಕ್ತ ಒಂದು ಪರಿಹಾರ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದೀನಿ. ಅವ್ರು ಯಾರ್ಯಾವು ಕೆಂಚಕನಹಳ್ಳಿ ಗ್ರಾಮ, ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್. ನಮ್ಮೂರಲ್ಲಿ ಇತ್ತೀಚೆಗೆ ಸುಮಾರು ಒಂದು 7-8 ದಿನದಿಂದ ಈಚೆಗೆ 8 ರಿಂದ 9 ಹಸು ಸತ್ತೋಗಿದೆ. ಪ್ರತಿಯೊಂದು ಹಸುನು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರು ಬಂದು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿ ಹೇಳೋದಿಷ್ಟೇ, ಏನಿಲ್ಲ ಕ್ಯಾಲ್ಸಿಯಂ ಕಮ್ಮಿ ಆಗೈತೆ ಅಂತಾರೆ, ಸುಮ್ನೆ ಹೋಗ್ತಾರೆ. ಮಾಮೂಲಿ ಹುಷಾರಿಲ್ಲ ಅಂತಂದೇಳಿ ಕರ್ಕೊಂಬಂದು ತೋರಿಸ್ದಾಗ ಬಾಯಿ ಜರ ಆಗೈತೆ ಅಂತಾರೆ, ಇಂಜೆಕ್ಷನ್ ಮಾಡಿ ಹೋಗ್ತಾರೆ. ಅದ್ ಹೆಂಗೆ ಅಂದ್ರೆ ಸರ್ವರೋಗಕ್ಕೂ ಸರಾಯಿ ಮದ್ದು ಅಂತ ಇಟ್ಟದ್ದು ಒಂದು ಬಾಟ್ಲು ತರ್ತಾರೆ, ಅದ್ರೊಳಗೆ ಹಿಂಗೆ ಎಳ್ಕೊಂತಾರೆ, ಇಡ್ತಾರೆ, ಹೋಗ್ತಾರೆ, ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಕರೆಕ್ಟ್ ಆಗಿ ಇಂಥ ಕಾಯಿಲೆ ಹಿಂಗಾಗಿದೆ, ಹಿಂಗ್ ಮಾಡ್ಬೇಕು ಅಂತಂದೇಳಿ ಯಾವ ಡಾಕ್ಟರ್ ಬಂದ್ರು ಕ್ಲೀನ್ ಆಗಿ ಹೇಳ್ತಿಲ್ಲ. ಇಲ್ಲಿ ನಮ್ ಕಳ್ಳಂಬೆಳ ಪಶು ವೈದ್ಯಕೀಯ ಆಸ್ಪತ್ರೆಗೆ ಹೋದ್ರೆ 11 ಗಂಟೆಗೆ 12 ಗಂಟೆಗೆ ಬರ್ತಾರೆ ಆಸ್ಪತ್ರೆಗೆ ಡಾಕ್ಟ್ರು. 1 ಗಂಟೆ 2 ಗಂಟೆ ಅನ್ನೋದ್ರೊಳಗೆ ಅಲ್ಲೇ ನಾವು ಹೋಗಿ ಕೇಳಿದ್ರೆ ಇಲ್ಲಪ್ಪ ಅಲ್ಗೋಗಿದಾರ ಇಲ್ಗೋಗಿದಾರ ಅಂತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಾಯ್ಕೊಂಡ್ ಕೂತ್ಕೊಂಡ್ರು ಆಸ್ಪತ್ರೆಗೆ ಡಾಕ್ಟರ್ ಇರಲ್ಲ. ಹಿಂಗಾದ್ರೆ ನಾವ್ ಏನ್ ಮಾಡ್ಬೇಕು? ಇವನ್ನೇ ನಂಬ್ಕೊಂಡು ಇವನ್ನೇ ನಾವು ನೆಚ್ಕೊಂಡು ಜೀವನ ಮಾಡ್ತಿರೋರು ನಾವು. ಹಿಂಗೆ ಡಾಕ್ಟರ್ಗಳು ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ಸ್ಪಂದಿಸ್ಲಿಲ್ಲ ಅಂದ್ರೆ ನಾವ್ ಎಲ್ಗೋಗಿ ಯಾರನ್ನ ಕೇಳ್ಬೇಕು, ಎಲ್ಲೋಗಿ ಬಿಡ್ಕೋಬೇಕು? ನಾವ್ ಅದೇ ಇವ್ ಸತ್ತಂಗೆ ನಾವು ಏನನ್ನ ಮಾಡ್ಕೊಂಡು ಇದು ಮಾಡ್ಕೋಬೇಕಾಗ್ತೈತಿ. ಇದರಿಂದ ನಮ್ಗೆ ಎಷ್ಟು ಇವಾಗ್ತಾ ಇದಾವೆ ಅಂದ್ರೆ, ನಮ್ಮ ಊರಲ್ಲಿ ಹೆಚ್ಚು ಕಮ್ಮಿ ಒಂದು 7-8 ಕುಟುಂಬಗಳು ಈ ಹಸು ಸತ್ತೋಗಿರೋದಕ್ಕೆ ಅವು ಬೀದಿಗೆ ಬಂದಂಗ ಆಗೈತೆ. ಇವನ್ನೇ ನಂಬ್ಕೊಂಡು ಇವನ್ನೇ ನೆಚ್ಕೊಂಡು ಇದರಿಂದನೇ ಜೀವನ ಮಾಡ್ತಿದ್ರು. ಇವಾಗ ಈ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇವ್ರದೇ ತಗೊಳ್ರಿ, ಇವ್ರು ಹೆಚ್ಚು ಕಮ್ಮಿ 7-8 ದಿನದಿಂದ ಅದ್ರ ಕಾಯಿಲೆ ಎಷ್ಟು ಟ್ರೀಟ್ಮೆಂಟ್ಗೆ ಅಂತಂದೇಳಿ ಹೆಚ್ಚು ಕಮ್ಮಿ ಒಂದು 7-8 ಸಾವಿರ ರೂಪಾಯಿ ಮ್ಯಾಲ ಖರ್ಚು ಮಾಡ್ಯಾರೆ. ಆದ್ರೂ ಹಸು ಇವತ್ತು ಅವ್ರ ಕೈಯಾಗಿಲ್ಲ. ಅವ್ರ ಪರಿಸ್ಥಿತಿ ಹೆಂಗೆ ಅಂದ್ರೆ, ಆ ಹಣ್ಣಂಗ್ ಹುಷಾರಿಲ್ಲ, ಆ ಹಣ್ಣಂಗ್ ಕಾಲಕ್ಕೆ ಮೊದ್ಲೇ ಗಾಯ ಆಗಿ ಆ ಹಣ್ಣ ಓಡಾಡೋದೇ ಕಷ್ಟ. ಅಂತದ್ರಾಗೂನು 2-3 ಹುಲ್ ತಂದಾಕಿ ಮೇಯಿಸ್ಕೊಂಬಾರು. ಪಾಪ ಅವ್ರ ಹಣ್ಣಂಗೆ ಕಿಡ್ನಿ ಇನ್ಫೆಕ್ಷನ್ ಅಂತಂದೇಳಿ ಅದ್ ಬೇರೆ ಕಾಯಿಲೆ. ಆ ಹಣ್ಣಂಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ತಿಂಗಳಿಗೆ 2-3 ಸಾವಿರ ರೂಪಾಯಿ ಖರ್ಚು ಬೇಕು. ತಿರ್ಗಾ ಆಮ್ದ 2 ಮಕ್ಳ ಇದಾರೆ, 2 ಮಕ್ಳು ಓದೋ ಖರ್ಚು, ಅವ್ರ ಮನೆ ಸಂಸಾರ ಅದೆಲ್ಲ ನೋಡ್ಕೊಂಡ್ರೆ ಹಸುವಿಂದನೇ ಅವ್ರಿಗೆ ಆದಾಯ. ಅದನ್ ಬಿಟ್ರೆ ಆದಾಯನೇ ಇಲ್ಲ ಸರ್. ಈ ತರ ಆಗಿದೆ. ಹಿಂಗಾದ್ರೆ ನಾವ್ ಏನ್ ಮಾಡ್ಬೇಕು, ಎತ್ ಮಾಡ್ಬೇಕು ಅಂತಂದೇಳಿ ಬಂದು ಇದಕ್ಕೆ ಪರಿಹಾರ ಏನು, ಯಾಕೆ ಸಾಯ್ತಾ ಇದಾವೆ ಅಂತಂದ್ರೆ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಬಂದು ಪರಿಹಾರ ಏನು ಅಂತ ತಿಳಿಸ್ಕೊಟ್ರೆ ನಮ್ಮ ಊರಲ್ಲಿ ಇರುವಂತ ಜಾನುವಾರುಗಳಿಗೆ ಅದೇನು ಇದು ಕಾಯಿಲೆ ಎಂಬುದನ್ನ ಕಂಡಿಡ್ದು ಅಚ್ಚುಕಟ್ಟಾಗಿ ಒಂದು ಮದ್ದು ಹಾಕಿದ್ರೆ ಎಷ್ಟೋ ಅನುಕೂಲ ಆದಂಗ ಆಗುತ್ತೆ ನಮ್ಗೆ. ನನ್ನ ಹೆಸರು ರಂಗನಾಥ್ ಕೆಪಿ ಅಂತ, ಕೆಂಚಕನಹಳ್ಳಿ ಗ್ರಾಮ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಸರ್, ಇವತ್ತೇನು ಹಸು ಮೃತಪಟ್ಟಿದಾವ? ಇವತ್ ಮಾತ್ರ ಮೃತಪಟ್ಟಿದಾವ ಅಥವಾ ಹೆಂಗೆ? ಇಲ್ಲ ಸರ್, ನಮ್ ಗ್ರಾಮದಲ್ಲಿ ಆಲೆ ಇದು ಸೇರ್ ಆಲೆ 7ನೇ ಹಸುನೇನ ಇವು. ಯಾಕೆ ನಿಮ್ಮ ಊರಲ್ಲೇ ಹಸುಗಳು ಸಾಯ್ತಾ, ಅಕ್ಕಪಕ್ಕ ಊರುಗಳಲ್ಲಿ ಎಲ್ಲೂ ಸಾಯ್ತಾ ಇಲ್ಲ? ಇಲ್ಲ, ಅಕ್ಕಪಕ್ಕ ಇಲ್ಲಿ ಆತರ ಏನಿಲ್ಲ. ಇಲ್ಲಿ ನಮ್ಮೂರಲ್ಲಿ ಆಲೆ ಇದ್ಕಿದ್ದಂಗೆ ಅದ್ ಏನ್ ಕಾಯಿಲೆ ಏನಿದು ಅನ್ನೋದು ಗೊತ್ತಿಲ್ಲ, ಏನೂ ಇಲ್ಲ. ಮೊನ್ನೆ ನೋಡಿದ್ರೆ ಪಾಪ 1 ಲಕ್ಷದ ಹಸು ಅವ್ನ ನಮ್ಮೂರವ್ರದೇನ, ಜಯಣ್ಣ ಅಂತ. ಅವ್ರದ್ದು ಇದ್ಕಿದ್ದಂಗೆ ನೈಟ್ ಸಾಯಂಕಾಲ 5-5:15 ಹಿಂಗ ಹಾಲ್ ಕರ್ದಿದ್ರಂತೆ. ಕರ್ದಂತ ಅರ್ಧ ಗಂಟೆ ಅಷ್ಟೊತ್ತಿಗೆನ ಇದ್ಕಿದ್ದಂಗೆ ನೆಲ್ಲತ್ತೆ ಹಂಗೆ ಸಮ್ಮತ್ತು ಬಿದ್ದ್ಬಿಟ್ಟೈತಿ. ಸತ್ತೋಗೈತೆ. ಇಲ್ಲಿ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಸ್ಪಂದಿಸಲ್ವಾ? ವೈದ್ಯಾಧಿಕಾರಿಗಳು ಸ್ಪಂದಿಸ್ತಾರೆ, ಬಟ್ ಆತರ ಅದೇ ನಾವು ಹೋಗಿ ಎಲ್ಲ ಇದು ಮಾಡಿದೀವಿ. ಬರ್ತಾರೆ ಹೋಗ್ತಾರೆ, ಅದೇ ಇಂತ ಕಾಯಿಲೆ ಅಂತ ಪರ್ಫೆಕ್ಟ್ ಆಗಿ ಏನ್ ಹೇಳಲ್ಲ. ಸುಮ್ನೆ ಅದೇ ಬಂದ್ಬಿಟ್ಟು ಅದೇ ಹಿಂಗ್ ಬಾಯಿ ಜ್ವರ ಗೆರಸ್ಲಾಗೈತೆ ಅಂತಂದ ಏನೋ ಹೇಳಿದ್ದಾರೆ ಇವ್ರಿಗೆ. ಇವ್ರು ಡೈಲಿ ಡಾಕ್ಟರ್ನೆಲ್ಲ ಕರ್ಸಿದ್ರಂತ ಇವ್ರು. ಈಗ ಪೋಸ್ಟ್ ಮಾರ್ಟಮ್ ಮಾಡ್ಸಿಲ್ವಾ? ಹಿಂದೆ ಸತ್ತಿರೋ ಅಂತ ಹಸುಗಳಿಗೆ ಪೋಸ್ಟ್ ಮಾರ್ಟಮ್ ಮಾಡ್ಸಿದ್ವಿ. ಅವ್ರು ಜಯಣ್ಣವ್ರು ಮಾಡ್ಸಿದ್ದಾರೆ. ಅದು ಗೊತ್ತಿಲ್ಲ ಸ್ವಾಮಿ ನಮ್ಗೆ, ಅದು ಗೊತ್ತಿಲ್ಲ. ಅದು ಅವ್ರನ್ನೇ ಕೇಳ್ಬೇಕು. ಮೊನ್ನೆ ಅವ್ರು ಎಲ್ಲ ಇದು ಮಾಡಿಸಿ ಅವರು ಇದು ಮಾಡಿದ ಇನ್ಶೂರೆನ್ಸ್ ಇತ್ತು ಅದು. ಇದು ಪಾಪ ಅವ್ರಿಗೆ ಇವ್ರಿಗೆ ಅವ್ನಿಗೆ ಕಿಡ್ನಿ ಇನ್ಸ್ಪೆಕ್ಷನ್ ಐತಿ ಮನೆ ಯಜಮಾನನ್ಗೆ.
ಅದರಿಂದ ಅವ್ರ ಬರೀ ಆಸ್ಪತ್ರೆಗೆ ಒಂದು 2 ವರ್ಷದಿಂದ ನಳ್ತಾವ್ರಿ. ಅದ್ರಾಗ ಅವ್ರ ಮಾವವ್ರ ಪಾಪ ಅವ್ರು ಹೊಡ್ಕೊಳ್ಸಿರೋದು ಅವ್ನಿಗೆ ಬಂಡವಾಳ ಇಲ್ಲದಕ್ಕೆ. ದಿನನಿತ್ಯ ಜೀವನಕ್ಕಿದೆ ಅವ್ರಿಗೆ ಅವ್ರ ಮಾವರಿಂದ ಅವ್ರ ಜೀವನ ನಡೀತಾ ಇರೋದು. ಅದ್ರಲ್ಲಿ ಮೊನ್ನೆ ಇದಕ್ಕೇನೋ ಇನ್ಸೂರೆನ್ಸ್ ಮಾಡ್ತಾರೆ, ಅದಕ್ಕೆ ಮಾಡ್ಸಕ್ ಹೋಯ್ತಕ್ಕೆ ಅದನ್ನ ಅದೇ ಪಡ್ಡೆ ಅಂತ ಮಾಡಿಲ್ಲ. ಅದಕ್ಕೆ ಏನನ್ನ ಮಾಡಿ ಅವ್ರಿಗೆ ಅನುದಾನ ಬರಂಗ್ ಮಾಡಿ ಸರ್ಕಾರದಿಂದ ಸವಲತ್ತು ಕಲ್ಪಿಸ್ಕೊಡ್ಬೇಕು.